ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣ ಬಚ್ಚಲಪ್ಪ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ಕೊಪ್ಪಳ ತಾಲೂಕಿನಲ್ಲಿರುವಂಥ ಕಾರ್ಖಾನೆಗಳು ಉದ್ಯೋಗ ನೀಡುವ ನೆಪದಲ್ಲಿ ಬಂದಿವೆ. ಆದರೆ ಉದ್ಯೋಗಕ್ಕಿಂತ ಹೆಚ್ಚು ಇಲ್ಲಿ ಪರಿಸರ ಹಾನಿ ಮಾಡಿವೆ ಅನ್ನುವಂಥ ಕಾರಣಕ್ಕಾಗಿ ಈಗ ಕಾರ್ಖಾನೆಗಳ ವಿರುದ್ಧ ಇಲ್ಲಿಯ ಗ್ರಾಮಸ್ಥರು ಒಂದು ಹೋರಾಟವನ್ನು ಆರಂಭಿಸಿದ್ದಾರೆ. ಅದರಲ್ಲೂ ಬಗನಾಳು ಗಿಣಿಗೇರಿ ಭಾಗದಲ್ಲಿ ಸರಿಸುಮಾರು ಒಂದು 20 ಹಳ್ಳಿಗಳಲ್ಲಿ ಈ ಕಾರ್ಖಾನೆಗಳು ಒಟ್ಟು 23 ಕಾರ್ಖಾನೆಗಳೇನಿವೆ ಅವೆಲ್ಲವೂ ಉಕ್ಕು ಕಾರ್ಖಾನೆಗಳು. ಇವುಗಳ ಧೂಳು ಮತ್ತು ವಿಷಕಾರಿಗಳಿಂದ ಇಲ್ಲಿ ಜನಜೀವನದ ಮೇಲೆ ತೀವ್ರ ಪರಿಣಾಮ ಬೀರಿದೆ. ಅದರಲ್ಲೂ ಆರೋಗ್ಯ ಸಮಸ್ಯೆ ಈಗಾಗಲೇ ಜಿಲ್ಲಾಡಳಿತ ಒಂದಿಷ್ಟು ವರದಿ ನೀಡಿದೆ. ಇಲ್ಲಿ ಮಾರಕವಾದ ಕಾಯಿಲೆಗಳು ಒಂದು ಕಡೆ ಆಗಿದ್ದರೆ ಜಾನುವಾರುಗಳಿಗೂ ಸಹ ಬರಡಾಗ್ತವೆ. ಜೊತೆಗೆ ಭೂಮಿ ತನ್ನ ಇಳುವರಿಯನ್ನು ಕಡಿಮೆ ಮಾಡ್ತಾ ಇದೆ ಅನ್ನುವಂಥ ವರದಿ ಇದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಹೋರಾಟವನ್ನು ಮಾಡಿರುವಂಥ ಗ್ರಾಮಸ್ಥರಿಗೆ ಈಗ ಒಂದಿಷ್ಟು ಆಶಾಭಾವನೆ ಮೂಡಿದೆ. ಯಾಕಂತ ಹೇಳಿದರೆ ಈಗಿರುವಂಥ ಕಾರ್ಖಾನೆಗಳಲ್ಲಿ ಈಗ ಮತ್ತೆ 9 ಕಾರ್ಖಾನೆಗಳಿಗೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಒಂದು NPDಯನ್ನು ಜಿಲ್ಲಾಡಳಿತದಿಂದ ಒಂದು ಸಲ್ಲಿಕೆಯಾಗಿದೆ. ಅಂದರೆ ಪ್ರಸ್ತಾವಿತ ನಿರ್ದೇಶನವನ್ನು ನೀಡಿದ್ದು, ಈ ನಿರ್ದೇಶನದಲ್ಲಿ 9 ಕಾರ್ಖಾನೆಗಳಿಗೆ ಅವರ ಕೈಗೊಂಡ ಕ್ರಮಗಳು ಮತ್ತು ಅಲ್ಲಿ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಮತ್ತು ಏನು ಮುಂದೆ ಮಾಡಬೇಕು ಅನ್ನುವಂಥ ಒಂದು ನೋಟಿಸನ್ನು ಜಾರಿಯಾಗಿತ್ತು. ಆ ನೋಟಿಸಿನ ಆಧಾರದಲ್ಲಿ ಅವರು 15 ದಿನದೊಳಗಾಗಿ ಉತ್ತರ ನೀಡಬೇಕು. ಉತ್ತರ ನೀಡದೇ ಇದ್ದರೆ ಈಗ ಅವುಗಳ ಕಾರ್ಖಾನೆಗಳನ್ನು ಬಂದ್ ಮಾಡಲು ಸಹ ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಒಂದು ಆದೇಶ ನೀಡುವ ಎಲ್ಲ ಸಾಧ್ಯತೆ ಇದೆ. ಯಾಕಂದರೆ ಇಲ್ಲಿವರೆಗೂ 20 ವರ್ಷಗಳಿಂದ ಇನ್ನೂರಿಗೆ ಆಗಿರಲಿಲ್ಲ. ಆದರೆ ಈಗಾಗಲೇ 2 ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಕಳೆದ ತಿಂಗಳು ಒಟ್ಟು 5 ಕಾರ್ಖಾನೆಗಳ ಕ್ಲೋಸರಿಗೆ ಒಂದು ಆದೇಶ ಮಾಡಿದ್ದು. ಅದರಲ್ಲಿ 2 ಕಾರ್ಖಾನೆಗಳಿಗೆ ಈಗಾಗಲೇ ವಸ್ಪತಿ ಇಸ್ಪಾತು ಮತ್ತು BBS ಒಂದು ಘಟಕವನ್ನು ಈಗಾಗಲೇ ಬೀಗ ಹಾಕಿದ್ದು. ಇನ್ನೂ 3 ಕಾರ್ಖಾನೆಗಳಿಗೆ ಬೀಗ ಹಾಕುವ ಎಲ್ಲ ಸಾಧ್ಯತೆಗಳಿವೆ. ಅದರ ನಂತರ ಈಗ 9 ಕಾರ್ಖಾನೆಗಳು, ಅದರಲ್ಲಿ ಮಾಧ್ಯಮಗಳು ಇತ್ತೀಚಿನ ವರದಿಗಳ ಆಧರಿಸಿ ಜೊತೆಗೆ ಇಲ್ಲಿರುವಂಥ ಪರಿಸರದ ಇವುಗಳನ್ನಿಟ್ಟುಕೊಂಡು ಜಿಲ್ಲಾಡಳಿತ ಮತ್ತು NPDಯನ್ನು ಈಗಾಗಲೇ ಇಶ್ಯೂ ಮಾಡಿದ್ದು. ಅದರಲ್ಲಿ 9 ತನುಷ 1, 2, ILC, ಭದ್ರಾಶ್ರೀ ಮತ್ತು ಧ್ರುವದೇಶು, PBSನ ಇನ್ನೊಂದು ಘಟಕ, ಈ ರೀತಿ ಒಟ್ಟು 9 ಕಾರ್ಖಾನೆಗಳಿಗೆ ಈಗ ಆದೇಶವನ್ನು ನೀಡಿದ್ದಾರೆ. ಆ ಆದೇಶದ ಆಧಾರದಲ್ಲಿ ಈಗ ಕಾರ್ಖಾನೆಗಳು ಬಂದ್ ಆಗಬೇಕು ಅಥವಾ ಅವ್ರಿಗೆ ಏನು ಕ್ರಮ ಕೈಗೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಇನ್ನೂ ಒಂದು 10 ಈಗಾಗಲೇ ಒಂದು ವಾರದ ಹಿಂದೆ ಈಗ ನೋಟಿಸನ್ನು ಜಾರಿ ಮಾಡಿದ್ದು. ಇನ್ನೂ ಒಂದು ವಾರದಲ್ಲಿ ಆದರೂ ಕ್ರಮ ಕೈಗೊಳ್ಳದಿದ್ದರೆ ಮುಂದೆ ಇವುಗಳು ಸಹ ಬಂದ್ ಆಗುವ ಎಲ್ಲ ಸಾಧ್ಯತೆಗಳು ಇವೆ. ಈಗಾಗಲೇ ತಮಗೆ ತಿಳಿಸಿರೋ ಹಾಗೆ 2 ಫ್ಯಾಕ್ಟ್ರಿಗಳಿಗೆ ಬಾಲಸುಬ್ಬಶೆಟ್ಟಿ ಪವರ್ಸ್ ಆ್ಯಂಡ್ ಸ್ಟೀಲ್ ಲಿಮಿಟೆಡ್ ಘಟಕ 1 ಮತ್ತು ಹೊಸಪೇಟೆ ಇಸ್ಪಾತ್ ಪ್ರೈವೇಟ್ ಲಿಮಿಟೆಡ್ ಇವೆರಡರದ್ದು ಈಗಾಗಲೇ 16ನೇ ತಾರೀಕು ನಮ್ಮ ಕ್ಲೋಸರ್ ಆರ್ಡರ್ ಬಂದಿತ್ತು ಮತ್ತು 21ನೇ ತಾರೀಕು ಅವನ್ನ ನಾವು ಸೀಸ್ ಮಾಡಿದ್ದೇವೆ. ನಂತರದಲ್ಲಿ ಇನ್ನೂ 3 ಬರೋದು ಬಾಕಿ ಇದೆ ಅಂತ ವೆಬ್ಸೈಟಲ್ಲಿ ತೋರಿಸ್ತಾ ಇದೆ. ಅದು ಬಂದ ಮೇಲೆ ಕ್ರಮ ತೊಗೊಳ್ತೀವಿ. ಇದಲ್ಲದೆ 19 ಮೇಗೆ ಸುಮಾರು 9 ಸ್ಪಾಂಜ್ ಆ್ಯಂಡ್ ಐರನ್ ಫ್ಯಾಕ್ಟ್ರಿಗಳಿಗೆ NPD ಅಂದರೆ ಪ್ರಾಸ್ತಾವಿಕ ನಿರ್ದೇಶನಗಳನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಜಾರಿ ಮಾಡಿದೆ. ಅದು 15 ದಿನಗಳ ಕಾಲ ಇರ್ತದೆ. ಅದರ ನಂತರದಲ್ಲಿ ಅವ್ರೇನು ಎಕ್ಸ್ಪ್ಲನೇಷನ್ ಕೊಡ್ತಾರೋ ಅದನ್ನು ನೋಡಿಕೊಂಡು ಪುನಃ ಪರಿಶೀಲನೆ ಮಾಡಿ ಅಂತಿಮ ನಿರ್ಧಾರವನ್ನು ಮಂಡಳಿ ಮಾಡ್ತದೆ. ಸೊ ಈಗ ತನುಷ್ ಇಸ್ಪಾತ್ ಪ್ರೈವೇಟ್ ಲಿಮಿಟೆಡ್ ಯೂನಿಟ್ 1, ಶರವಣ ಅಲಾಯ್ ಸ್ಟೀಲ್ ಪ್ರೈವೇಟ್ ಲಿಮಿಟೆಡ್ ಹಿರೇಬಗನಾಳ, ತನುಷ್ ಇಸ್ಪಾತ್ ಪ್ರೈವೇಟ್ ಲಿಮಿಟೆಡ್ ಯೂನಿಟ್ 2, ಹರೇ ಕೃಷ್ಣ ಮೆಟಾಲಿಕ್ ಸ್ಟೀಲ್ ಪ್ರೈವೇಟ್ ಲಿಮಿಟೆಡ್ ಹಿರೇಬಗನಾಳ, ಮೇಸರ್ಸ್ ILC ಐರನ್ ಆ್ಯಂಡ್ ಸ್ಟೀಲ್ ಕುಣಿಕೇರಿ, ಧ್ರುವದೇಶ ಮೆಟಾ ಸ್ಟೀಲ್ ಪ್ರೈವೇಟ್ ಲಿಮಿಟೆಡ್ ಹಿರೇಬಗನಾಳ, ಬಾಬಾ ಅಖಿಲ ಸಾಯಿ ಜ್ಯೋತಿ ಇಂಡಸ್ಟ್ರಿ ಚಿಕ್ಕಬಗನಾಳ, ಭದ್ರಶ್ರೀ ಸ್ಟೀಲ್ ಆ್ಯಂಡ್ ಪವರ್ ಲಿಮಿಟೆಡ್ ಕುಣಿಕೇರಿ, PBS ಸ್ಟೀಲ್ ಹಾಲ್ವರ್ತಿ, ಕೊಪ್ಪಳ ಸ್ಟೀಲ್ಸ್ ಪ್ರೈವೇಟ್ ಲಿಮಿಟೆಡ್ ಕೆರೆಹಳ್ಳಿ, SK ಸ್ಟೀಲ್ಸ್ ಟೆಕ್ ಪ್ರೈವೇಟ್ ಲಿಮಿಟೆಡ್ ಹಾಲ್ವರ್ತಿ, ಇವರಿಗೆಲ್ಲರಿಗೂ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಈಗಾಗಲೇ ನೋಟಿಸನ್ನು ಕೊಟ್ಟಿದ್ದಾರೆ. ಅದರ ನಂತರದಲ್ಲಿ 15 ದಿನಗಳ ನಂತರ ಮುಂದಿನ ಪ್ರಕ್ರಿಯೆಯನ್ನು ಅವ್ರು ಮಾಡ್ತಾರೆ. ಇಲ್ಲರಿ, ಅವರು ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಈಗ ನೋಟಿಸ್ ಇರ್ತದೆ, ಇದು ಇಂತಿಂಥ ಲ್ಯಾಪ್ಸಸ್ ಇದೆ ನಿಮ್ಮದು ಅಂತೇಳಿ. ಅವರು ಇಲ್ಲ ನಾವು ಕಂಪ್ಲೈ ಮಾಡಿದ್ದೀವಿ ಏನಿದೀವಿ ಅಂತ ಅವರು ವರದಿ ಕೊಡ್ತಾರೆ. ಅದನ್ನು ಫರ್ದರ್ ಇನ್ಸ್ಪೆಕ್ಷನ್ ಮಾಡಿ ಡಿಸಿಷನ್ ತಗೋತಾರೆ. ಆದರೆ ಇದರ ಜೊತೆಗೇ ಇಲ್ಲಿರುವಂಥ ಹೋರಾಟಗಾರರು ಮತ್ತು ಅವರು ಹೇಳುವಂಥ ಆದೇಶ ಅಂದರೆ ಇಲ್ಲಿ ಜಿಲ್ಲಾಡಳಿತ ನಡೆಯ ಸಹ ಸ್ವಲ್ಪ ಅನುಮಾನಕ್ಕೆ ಕಾರಣ ಇದೆ. ಯಾಕಂತ ಹೇಳಿದರೆ ಕೊಪ್ಪಳ ನಗರವನ್ನು ಹೊಂದ್ಕೊಂಡಿರುವಂಥ ಬಲ್ಡೋಟದ MSPL ಅವರ ಪೆಲೆಟ್ ಯೂನಿಟಿನಿಂದ ಸಹ ಸಾಕಷ್ಟು ಪರಿಣಾಮ ಬೀರ್ತಿದೆ. ಆದರೆ ಅದರ ಬಗ್ಗೆ ಕ್ರಮ ಕೈಗೊಳ್ಳ ದೊಡ್ಡ ದೊಡ್ಡ ಕಾರ್ಖಾನೆಗಳ ಬಗ್ಗೆ ಹೆಚ್ಚು ಕೈಗೊಳ್ಳ. ಆದರೆ ಇಲ್ಲಿ ಕಾರ್ಖಾನೆಗಳನ್ನು ಬಂದು NPD ಇಶ್ಯೂ ಮಾಡಿ ಅದನ್ನು ಸುಮ್ಮನೆ ಇರೋದಲ್ಲ, ಅವುಗಳನ್ನು ಬಂದ್ ಮಾಡಬೇಕು. ಜೊತೆಗೆ ಇಲ್ಲಿರುವಂಥ ಎಲ್ಲ ಪರಿಸರ ಮಾಲಿನ್ಯ ಉಂಟು ಮಾಡುವಂಥ ಎಲ್ಲ ಕಾರ್ಖಾನೆಗಳನ್ನು
ಬಂದ್ ಮಾಡಲೇಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತಾರೆ. ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಏನು ಕ್ರಮ ಕೈಗೊಳ್ಳುತ್ತೆ ಅನ್ನೋದು ನೋಡಬೇಕು. ಅದ್ರ ಜೊತೆಗೆ ಇಲ್ಲಿರುವಂಥ ಬಸಾಪುರ ಕೆರೆಯನ್ನು ಸಾರ್ವಜನಿಕರಿಗೆ ಹೋಗಬೇಕಾಗಿತ್ತು. ಆದರೆ ಅದನ್ನು ಏನು BSPಯಲ್ಲಿ ಅವರು ವಶಪಡಿಸಿಕೊಂಡ್ರೆ ಈ ಎಲ್ಲ ಕೈದಿಗಳಲ್ಲಿ ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿಗಳ ನಡೆಯೋ ಸಹ ಒಂದಿಷ್ಟು ಅನುಮಾನಕ್ಕೆ ಕಾರಣ ಆಗಿದೆ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾರೆ. ಆದರೆ ಒಟ್ಟಾರೆ ಹೇಳೋದಾದರೆ ಈಗಿರುವಂಥದ್ದು 5+9 ಒಟ್ಟು 9 ಕಾರ್ಖಾನೆಗಳ ಮೇಲೆ ಈಗ ಬಂದಾಗುವ ಎಲ್ಲ ಏನು ತೂಗುಗತಿ ಇದೆ. ಆ ಕುರಿತು ಮುಂದಿನ ದಿನಗಳಲ್ಲಿ ಏನು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಏನು ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಪ್ಪ ಬಾಚಲಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.